ಎಲ್ಲರಿಗೂ ಜೈ ಜಿನೇಂದ್ರ ರೀ, ನಮಸ್ಕಾರ ರೀ. ಜೈನ ಧರ್ಮದಾಗ ಚಾತುರ್ಮಾಸ ಅಂತ ಹೇಳಿ ಒಂದು ಪವಿತ್ರವಾದ 4 ತಿಂಗಳು ಬರ್ತಾವೆ ರೀ. ಆ ಅವಧಿ ಒಳಗೆ ಆಷಾಢ ಶುದ್ಧ 8ನೇ ದಿನದಿಂದ ಕಾರ್ತಿಕ ಹುಣ್ಣಿಮೆವರೆಗೆ ಬರ್ತಾವೆ. ಆ ಸಮಯದಾಗ ಮುನಿಗಳು ತ್ಯಾಗಿಗಳು ಅವರೆಲ್ಲರೂ ಒಂದೇ ಸ್ಥಳದಾಗ ಇದ್ದು ತಪಸ್ಸು ಧ್ಯಾನದಾಗ ತೊಡಗಿರ್ತಾರೆ. ಆ ಅವಧಿ ಒಳಗೆ ಶ್ರಾವಕರು ಋತುಗಳನ್ನು ಕೈಗೊಳ್ಳುತ್ತಾರೆ, ಆ ಧಾರ್ಮಿಕ ಆಚರಣೆಯನ್ನು ಪಾಲಿಸ್ತಾರೆ. ಅದೇ ರೀತಿ ನಮ್ಮ ಊರಿಗೂ ಬಂದಾರಿ ಶಿರೋಮಣಿ ಪರಂ ಪೂಜ್ಯ ಶ್ರೀ 108 ವಿದ್ಯುತ್ ಸಾಗರ್ ಮುನಿ ಮಹಾರಾಜರು ನಮ್ಮ ಊರಿಗೆ ಬಂದಾರಿ, ಚಾತುರ್ಮಾಸಕ್ಕೆ ಬಂದಾರಿ. ಅವ್ರ ಪ್ರವಚನ ಕೇಳಾಕಂತ ಹೇಳಿ ನಾವು ಬಸ್ತಿ ಕಡೆ ಅಂದ್ರೆ ನಮ್ಮ ಜೈನ್ ಮಂದಿರ ಕಡೆ ನಾವು ಹೊಂಟೇವ್ರಿ. ಪೂರ್ವದಲ್ಲಿ ಅಗ್ನಿಭೂತಿ ನೀವು ಆಯುಭೂತಿ ಆಗಿದ್ದೀರಿ. ಆವಾಗ ಅವರಿಬ್ಬರು ನಿಮಗೇನಾಗಿದ್ರು, ತಂದೆ ತಾಯಿ ಆಗಿದ್ರು. ನಾಯಿ ಆಗಿದ್ದವರು ನಿಮ್ಮ ತಾಯಿ ಇದ್ರು. ಯಾವ ಅಸ್ಪೃಶ್ಯ ಸೂತ್ರನಿಂದ ಆ ಮನುಷ್ಯ ಬಹಳ ದರಿದ್ರನಿಂದ ಆತ ನಿಮ್ಮ ತಂದೆ. ನೀವು ಧರ್ಮದ ಒಂದು ಪಾಲನೆ ಮಾಡ್ತಾ ಇರೋದ್ರಿಂದ ನೀವೇನು ಮಾಡಿದ್ರಿ, ಧರ್ಮದಿಂದ ಸ್ವರ್ಗಕ್ಕೆ ಹೋದ್ರಿ. ಸ್ವರ್ಗದ ಆಯು ಮುಗಿದ ಮೇಲೆ ಮನುಷ್ಯ ಭಾವಕ್ಕೆ ಬಂದ್ರಿ. ಮನುಷ್ಯ ಭಾವದಲ್ಲಿ ಉಚ್ಚ ಕುಲ ರಾಜಕುಲ ಆದಿ ಪ್ರಾಪ್ತ ಮಾಡಿಕೊಂಡ್ರಿ. ಮತ್ ಪುನಃ ಧರ್ಮಾಚರಣೆ ಮಾಡಿ ನೀವು ಮನುಷ್ಯ ಭಾವದ ಸುಖವನ್ನು ಭೋಗಿಸಿ ಮತ್ತೆ ಸ್ವರ್ಗಕ್ಕೆ ಹೋದ್ರಿ. ಸ್ವರ್ಗದಲ್ಲಿ ಸಾಗರೋಪಮ ಆಯುವನ್ನು ಭೋಗಿಸಿ ಮತ್ತೆ ಮನುಷ್ಯ ಭಾವಕ್ಕೆ ಬಂದ್ರಿ. ಹೀಗೆ ನೀವು ಸುಖವನ್ನು ಭೋಗಿಸ್ತಾ ಇದ್ರಿ ಧರ್ಮದಿಂದ ನಿರಂತರವಾಗಿ. ಆದರೆ ಯಾರು ಸಮೀಚೀನವಾದಂಥ ಜಿನಧರ್ಮವನ್ನ ಗ್ರಹಣೆಯನ್ನು ಮಾಡಿ ಮತ್ತು ಪುನಃ ಜಿನಧರ್ಮವನ್ನ ಸಮೀಚೀನ ಧರ್ಮವನ್ನ ದ್ವೇಷ ಮಾಡಿದ್ರು, ನಿಂದಾ ಮಾಡಿದ್ರು, ಅದನ್ನ ತಿರಸ್ಕಾರ ಮಾಡಿದ್ರು, ಅದರ ಪ್ರತಿಫಲ ಸ್ವರೂಪವಾಗಿ ಮಾಯಾಚಾರದ ಪ್ರತೀಕವಾಗಿ ಹಿರಿಯಂಚಗತಿಯಲ್ಲಿ ನರಕಗತಿಯಲ್ಲಿ ಸಂಸಾರದಲ್ಲಿ ಪ್ರತಿ ಭೋದಲ್ಲೂ ದುಃಖವನ್ನು ಭೋಗಿಸ್ತಾ ಬರ್ತಾ ಇದ್ದಾರೆ. ಅಂದು ಅದೆಷ್ಟೋ ಭವಗಳ ಹಿಂದಿನ ನಿಮ್ಮ ಬಂಧನ ಈಗ ಏನಾಗ್ತಾ ಇದೆ, ಆ ಜೀವಿಗಳಿಗೂ ನಿಮ್ಮಲ್ಲಿ ಅನುಕಂಪ ಪ್ರೇಮ ಆಗ್ತಾ ಇದೆ, ನಿಮಗೂ ಸಹ ಆ ಜೀವಿಗಳಲ್ಲಿ ಅನುಕಂಪ ಆಗ್ತಾ ಇದೆ ಅಂತ ಮಾತಾಡ. ಆಗ ಅವರಿಗೆ ಬಹಳ ಅನುಕಂಪ ಆಗ್ತದೆ ಮತ್ತು ಅವರೇನು ಮಾಡ್ತಾರೆ, ನಾಯಿಗೆ ಮತ್ತು ಆ ಅಸ್ಪೃಶ್ಯ ಸೂರ್ಯರಿಗೂ ಸಹ ಧರ್ಮ ಬೋಧನೆಯನ್ನು ಮಾಡ್ತಾರೆ. ಆಗ ಅವರು ಧರ್ಮವನ್ನು ಗ್ರಹಣೆ ಮಾಡ್ತಾರೆ. ಮುಂದೆ ಅವ್ರಿಗೇನಾಗ್ತದೆ, ಒಂದೊಂದಾಗಿ ಉಜ್ವಲವಾಗ್ತಾ ಧರ್ಮವನ್ನು ಯಾರು ತಿರಸ್ಕಾರ ಮೊದಲೇ ಹೇಳ್ತಾರೆ, ಯಾರು ಸಮಾಜದಲ್ಲಿ ಹೋಗಿಬಿಡುತ್ತಾರೆ. ಈ ಪ್ರಕಾರವಾಗಿ ಮನುಷ್ಯವ ಪಡೆದು ಸಹ ಅಧನ್ಯ ಹಾಗೂ ನಿರಂತರ ದುಃಖವನ್ನು ಅನುಭವಿಸುವಂತ ಮನುಷ್ಯರಾಗಿ ಈ ಉತ್ತಮ ಜಿನಶಾಸನ ದುರ್ದೇಹವೇ ಆಗಿರುತ್ತದೆ. ಸ್ವರ್ಗದಿಂದ ಚ್ಯುತರಾದಂಥ ಮಹತ್ತಿಕ ದೇವತೆಗಳಿಗೂ ಸಹ ಜಿನೇಂದ್ರ ಪ್ರತಿಪಾದಿತ ರತ್ನತ್ರಯವನ್ನು ಪಡೆಯುವುದು ದುರ್ಲಭವಾಗಿದೆ. ಸ್ವರ್ಗದಿಂದ ಬಂದಂತಹ ದೇವತೆಗಳಿಗೂ ಸಹ ರತ್ನತ್ರಯವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಬಹಳ ದುರ್ಲಭವಾದಂಥದ್ದು. ಹೀಗಿರುವಾಗ ಅನ್ಯ ಪ್ರಾಣಿಗಳು ಮಾತೆ ಸಾಮಾನ್ಯರಿಗೆ ಪ್ರಾಪ್ತ ಮಾಡಿಕೊಳ್ಳುವುದು ಬಹಳ ದುರ್ಲಭವಾದಂಥದ್ದು ರತ್ನತ್ರಯ. ಎಲ್ಲ ಪರ್ಯಾಯಗಳಿಗಿಂತ ಉತ್ತಮ ಮನುಷ್ಯ ಪರ್ಯಾಯದಲ್ಲಿಯೇ ನಿಷ್ಠಾಪೂರ್ಣ ರತ್ನತ್ರಯವನ್ನು ಪಡೆದು ಯಾರು ಆತ್ಮಕಲ್ಯಾಣ ಮಾಡಿಕೊಳ್ಳುತ್ತಾರೋ ಅವರೇ ಧನ್ಯರು ಹಾಗೂ ಅವರೇ ಅನುಗ್ರಹಿತ ಉಪಕೃತ ಆಗಿ ಸಾರ್ಥಕರಾಗಿದ್ದಾರೆ. ಜೈ ಬೋಲೋ ಶ್ರೀ ಶಿರೋಮಣಿ ಪರಂ ಪೂಜ್ಯ ಮುನಿ ಶ್ರೀ 108 ವಿದ್ಯುತ್ ಸಾಗರ್ ಮುನಿ ಮಹಾರಾಜ್ ಕಿ ಜೈ.